ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಘನ ಸರ್ಕಾರದ ಆಹಾರ ಮತ್ತು ಅರಣ್ಯ ಇಲಾಖೆಯ ಸಚಿವರು ಹಾಗೂ ಹುಕ್ಕೇರಿ ಜನಪ್ರಿಯ ಶಾಸಕರು ಆದ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರ ಸ್ಮರಣೆಯಲ್ಲಿ ಶಾಸಕರ ಅನುದಾನದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಸಭಾ ಮಂಟಪದ ಪೂಜೆ ವಿಧಿವಿಧಾನ, ಲಕ್ಷ್ಮೀ ಜಾತ್ರೆಯ ಹಕ್ಕುದಾರ ಬಸವನೆಪ್ಪ ಕರ್ದೇಗೌಡ ಅವರ ಅಮೃತ ಹಸ್ತದಿಂದ ಮತ್ತು ಪೃಥ್ವಿ ಕತ್ತಿ ಅವರ ಅಮೃತ ಹಸ್ತದಿಂದ ಸಭಾ ಮಂಟಪದ ಉದ್ಘಾಟನೆ ಮಾಡಲಾಗಿದೆ. ಈ ವೇಳೆ ಲಕ್ಷ್ಮೀ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷ ಸುನಿಲ್ ಪರ್ವತರಾವ್, ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ನಂದು ಅಣ್ಣ ಮೂಡಶಿ, ಗಜನನಕೊಳ್ಳಿ, ರೋಹನ ನೇಸರಿ, ಚಿದಾನಂದ ಕರ್ದನವರ, ಕುಮಾರ ವಸ್ತುವಾಡಿ, ದೀಪಕ ಭೇಷೆ, ಸುಭಾಷ್ ಕಾಸರಕರ್, ನಾಗೇಶ್ ಕೊಳ್ಳಿ, ನೇತಾಜಿ ಆಗಮ, ರಾಜು ಬೋರಗಾವಿ, ಸಚಿನ್ ಸಪಾಟೆ, ಸಾಗರ ಜಕಾತಿ, ಸಚಿನ್ ಭೋಪಳೆ, ಸುನೀಲ ಸಪಾಟೆ, ಕಾಡೇಶ್ ವಸ್ತುವಾಡಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಪೃಥ್ವಿ ಕತ್ತಿ ಅವರು ಮಾತನಾಡಿದ್ದಾರೆ. ತೋರಿಸ್ತೀವಿ. ಗ್ರಾಮದ ಲಕ್ಷ್ಮೀ ಮಾತೆಗೆ ಹಾಗೂ ದ್ಯಾಮವ್ವ ದೇವರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ನಮ್ಮ ದ್ಯಾಮವ್ವನ ಗುಡಿ ಹತ್ತಿರ ಇರುವಂಥ ಆ ಅಂಗಳದಲ್ಲಿ ಒಂದು ದೊಡ್ಡದಾದ ವೇದಿಕೆಯನ್ನು ದಿವಂಗತ ಉಮೇಶಣ್ಣ ಕತ್ತಿಯವರು ಅವರ ಹೆಸರಿನಲ್ಲಿ ಇವತ್ತು ಒಂದು ದೊಡ್ಡ ವೇದಿಕೆಯನ್ನು ಕಟ್ಟಿದ್ದೀವಿ. ಇದನ್ನು ಘನ ಸರ್ಕಾರದವರು ಕಟ್ಟಿದ್ದಾರೆ. ಶಾಸಕರ ಒಂದು ಅನುದಾನದಲ್ಲಿ ಈ ಮಂಟಪ ರೆಡಿ ಆಗಿದೆ. ಸುಮಾರು 20 ಲಕ್ಷ ರೂಪಾಯಿಗಳಲ್ಲಿ ಇತರ ವೆಚ್ಚ ಆಗಿದೆ. ಇದು ಬರೇ ದ್ಯಾಮವ್ವ ಗುಡಿಗಲ್ಲ, ಬರೇ ದ್ಯಾಮವ್ವನ ಜಾತ್ರೆಗಲ್ಲ, ಇವತ್ತು ಕಾರೂನಿಗಿರಲಿ ಅಥವಾ ಯಾವುದರ ಹಬ್ಬ ಹುಣ್ಣಿಮೆಗಿರಲಿ, ಯಾವುದೋ ಒಂದು ಜಾತ್ರೆ ಇರಲಿ, ಈ ಓಣ್ಯಾಗಾಗಲಿ ಅಥವಾ ಈ ಊರಾಗಲಿ, ಎಲ್ಲರಿಗೂ ಈ ಒಂದು ವೇದಿಕೆ ಉಪಯೋಗ ಬರುತ್ತೆ. ಮತ್ತು ಈ ವೇದಿಕೆ ಬಹುದಿನದಿಂದ ಹುಕ್ಕೇರಿ ಗ್ರಾಮಸ್ಥರ ಬೇಡಿಕೆ ಇತ್ತು. ಇಲ್ಲರಿ ನಮ್ಮ ಊರಾಗ ಒಂದು ಸಂಕೇಶ್ವರ ಗ್ರಾಮಸ್ಥರ ಒಂದು ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ಊರಾಗ ಒಂದು ದೊಡ್ಡ ವೇದಿಕೆ ಇಲ್ಲರಿ. ಯಾಕಂದ್ರೆ ಏನಾದರೂ ದ್ಯಾಮವ್ವ ಜಾತ್ರೆ ಮಾಡಬೇಕಾಯ್ತು ಅಥವಾ ಯಾವುದೋ ಒಂದು ಜಾತ್ರೆ ಮಾಡಬೇಕಾದ್ರೆ ನಮ್ಮ ಕಡೆ ವೇದಿಕೆ ಇರಲಿಲ್ಲ. ಸೊ ಅದಕ್ಕಾಗಿ ಮಾನ್ಯ ಶಾಸಕರ ಗಮನಕ್ಕೆ ತಂದು, ಮಾನ್ಯ ರಮೇಶಣ್ಣ ಕತ್ತಿಯವರ ಗಮನಕ್ಕೆ ತಂದು ಈ ದೊಡ್ಡ ಬೃಹತ್ವಾದ ವೇದಿಕೆಯನ್ನು ಕಟ್ಟಿದ್ದಾರೆ. ಸೊ ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಸುಂದರವಾಗಿ ಮೂಡಿ ಬಂದಿದೆ. ಮುಂಬರುವಂಥ ದ್ಯಾಮವ್ವನ ಜಾತ್ರೆಗೆ ಸುಮಾರು ಶಾಸಕರು ಮೊನ್ನೆ ಬಂದಾಗ ಸುಮಾರು ತಾವು ಎಲ್ಲ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡಿ, ಯುವಕರು ಕೂಡಿ ಗ್ರಾಮದೊಳಗೆ ಅನೇಕ ರಸ್ತೆಗಳನ್ನಾಗಲಿ ಅಥವಾ ಕುಡಿಯುವಂಥ ನೀರಿನ ಯೋಜನೆ ಒಂದಾಗಲಿ ಅಥವಾ ಈ TCಗಳನ್ನು ಸ್ಥಳಾಂತರ ಮಾಡೋದಾಗಲಿ ಅಥವಾ ಲೈಟ್ ಕಂಬಗಳನ್ನು ಕುಣಿಸೋದಾಗಲಿ, ಇಂಥ ಅನೇಕ ಒಂದು ಕೆಲಸಗಳನ್ನು ಮೊನ್ನೆ ಶಾಸಕರಾದ ನಿಖಿಲಣ್ಣ ಕತ್ತಿಯವ್ರಿಗೆ ಹೇಳಿದ್ದಾರೆ. ಹಾಗೆಯೇ ನಮ್ಮ ನಾಯಕರಾದ ರಮೇಶಣ್ಣ ಕತ್ತಿಯವ್ರಿಗೆ ಹೇಳಿದ್ದಾರೆ. ಸೊ ಎಲ್ಲನೂ ಕೂಡ ಮಾಡಿಸ್ಕೊಡ್ತೇನೆ ಅಂತ ನಮ್ಮ ಇಬ್ಬರು ನಾಯಕರು ಹೇಳಿದ್ದಾರೆ. ಸೊ ಈ ಒಂದು ಗ್ರಾಮದ ಹಿರಿಯವರು, ಯುವಕರು, ಗ್ರಾಮಸ್ಥರೆಲ್ಲ ಕೂಡಿ ಇದನ್ನು ಬೇಡಿಕೆ ಇಟ್ಟಿದ್ರು. ಅವ್ರ ಬೇಡಿಕೆಯಂತೆ ಇವತ್ತು ಅದನ್ನು ನಾವು ಎಲ್ಲರೂ ಗ್ರಾಮದ ಹಿರಿಯರು ಎಲ್ಲ ಯುವಕರು ಕೂಡಿ ನಾವೆಲ್ಲ ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಪ್ರಾರಂಭ ಕೊಟ್ಟಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.